ನಿಮಗೆ ಗೊತ್ತಾ, ನಿಮ್ಮ ದೇಹದಲ್ಲಿ ಗಾಯಗಳಾಗಿದ್ದಾಗ ರಕ್ತ ಹೆಪ್ಪುಗಟ್ಟಲಿಕ್ಕೆ ಒಂದು ವಿಟಮಿನ್ ಸಹಾಯ ಮಾಡ್ತದೆ. ಅದೇ ವಿಟಮಿನ್ ಎಲುಬುಗಳು ಬಲವಂತವಾಗಿರಿಸಲಿಕ್ಕೆ ಮತ್ತು ಹೃದಯ ಸುರಕ್ಷಿತವಾಗಿರಲಿಕ್ಕೆ ಸಹಾಯ ಮಾಡ್ತದೆ. ಆ ಒಂದು ವಿಟಮಿನ್ ಯಾವುದು ಅಂತ ಗೊತ್ತಾ? ಅದೇ ವಿಟಮಿನ್ ಕೆ. ಈ ವಿಟಮಿನ್ ಕೆಯ ಅದ್ಭುತವಾದಂತಹ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಇದೆ. ವಿಡಿಯೋ ಕೊನೆಯವರೆಗೂ ನೋಡಿ. ವಿಟಮಿನ್ ಕೆ ಇದೆಯಲ್ಲ, 2 ಟೈಪಲ್ಲಿ ಇದೆ. ವಿಟಮಿನ್ K1, ವಿಟಮಿನ್ K2. ವಿಟಮಿನ್ K1 ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡಿದರೆ, ವಿಟಮಿನ್ K2 ಎಲುಬುಗಳು ಮತ್ತು ಹೃದಯ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತದೆ. ವಿಟಮಿನ್ K1 ಇದು ಸೊಪ್ಪುಗಳಲ್ಲಿ ಅಂದರೆ ಪಾಲಕ್, ಕೇಲ್ ಮುಂತಾದ ಸಸ್ಯಾಹಾರಿ ಆಹಾರಗಳಲ್ಲಿ ದೊರಕ್ತದೆ. ವಿಟಮಿನ್ K2 ಇದು ಫರ್ಮೆಂಟೆಡ್ ಫುಡ್ಗಳಲ್ಲಿ ಮತ್ತು ಕೆಲವು ಆನಿಮಲ್ ಪ್ರಾಡಕ್ಟ್ಗಳು, ಉದಾಹರಣೆಗೆ ಚೀಸ್, ಮೊಟ್ಟೆ ಇತ್ಯಾದಿಗಳಲ್ಲಿ ದೊರಕ್ತದೆ. ನಮ್ಮ ದೇಹದಲ್ಲಿ ವಿಟಮಿನ್ ಕೆ ಕೊರತೆಯಾಗಿದೆ ಅಂತ ನಮ್ಮ ದೇಹ ಸೂಚಿಸುವಂತಹ ಸೂಚನೆಗಳು ಯಾವುದಲ್ಲ ಅಂತ ಹೇಳಿದರೆ, ವಿಟಮಿನ್ ಕೆ ಕೊರತೆ ಇರುವವರಿಗೆ ನಾನಿಲ್ಲಿ ಹೇಳುವಂತಹ ಲಕ್ಷಣಗಳು ಕಾಣಿಸಬಹುದು. ಅತಿಯಾದ ರಕ್ತಸ್ರಾವ ಕಾಣಿಸಬಹುದು, ದುರ್ಬಲವಾದ ಎಲುಬುಗಳು ಮತ್ತು ಬೇಗನೆ ಫ್ರ್ಯಾಕ್ಚರ್ ಕೂಡ ಆಗಬಹುದು, ಗಾಯಗಳಾಗಿದ್ದಲ್ಲಿ ನಿಧಾನವಾಗಿ ಸರಿಯಾಗುವುದು, ಹೃದಯ ರೋಗದ ಅಪಾಯಗಳು ಕೂಡ ಕಾಣಿಸಿಕೊಳ್ಳಬಹುದು. ಈ ಎಲ್ಲ ಲಕ್ಷಣಗಳು ಗಮನಿಸಿದ್ದಲ್ಲಿ ನಿಮ್ಮ ಆಹಾರದಲ್ಲಿ ಹೆಚ್ಚು ಹಸಿರು ಸೊಪ್ಪುಗಳು ಮತ್ತು ಫರ್ಮೆಂಟೆಡ್ ಆಹಾರಗಳನ್ನು ಸೇರಿಸಲು ಪ್ರಯತ್ನ ಮಾಡಿ. ವಿಟಮಿನ್ ಕೆನ ಸಮರ್ಪಕ ಪ್ರಮಾಣ ಪಡೆಯಲು ಈ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ. ವಿಟಮಿನ್ K1 ಅಂದರೆ ಪಾಲಕ್, ಕೇಲ್, ಬ್ರಾಕೊಲಿ, ಕ್ಯಾಬೇಜ್ ಹಾಗೆ ಈ ಎಲ್ಲ ಆಹಾರಗಳನ್ನು ಸೇರಿಸಿ. ವಿಟಮಿನ್ K2 ಇದಕ್ಕೆ ಫರ್ಮೆಂಟೆಡ್ ಸೋಯಾಬೀನ್, ಚೀಸ್, ಎಗ್, ಕೋಳಿ ಹಾಗೆ ಈ ಆಹಾರಗಳನ್ನೆಲ್ಲ ನಿಮ್ಮ ಡಯಟಲ್ಲಿ ಸೇರಿಸಿ. ಪ್ರಯೋಜನಗಳೇನು? ವಿಟಮಿನ್ ಕೆ ನಮ್ಮ ದೇಹಕ್ಕೆ ಮಾಡುವಂತಹ ಪ್ರಯೋಜನಗಳೇನು ಅಂತ ನೋಡೋದಾಗಿದ್ರೆ, ಅತಿಯಾದ ರಕ್ತಸ್ರಾವವನ್ನು ತಡೆ ಹಿಡಿತದೆ. ಈಗ ಏನಾದರೂ ಗಾಯಗಳಾಗಿದ್ದರೆ ರಕ್ತವನ್ನು ಹೆಪ್ಪುಗಟ್ಟಿಸಿ ಬ್ಲೀಡಿಂಗ್ ಸ್ಟಾಪ್ ಮಾಡಿಸ್ತದೆ. ಹಾಗೆಯೇ ಋತುಸ್ರಾವ ಆಗುವಾಗ ಕೆಲವರಿಗೆ ಜಾಸ್ತಿ ಬ್ಲೀಡಿಂಗ್ ಇರ್ತದೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿಟಮಿನ್ ಕೆ ಸಹಾಯ ಮಾಡ್ತದೆ. ಎಲುಬುಗಳನ್ನು ಸ್ಟ್ರಾಂಗ್ ಆಗಿ ಇರಿಸ್ತದೆ. ವಿಟಮಿನ್ ಕೆ ಶರೀರದಲ್ಲಿ ಕ್ಯಾಲ್ಶಿಯಂ ಸಮರ್ಪಕವಾಗಿ ಉಪಯೋಗಿಸಲಿಕ್ಕೆ ನೆರವಾಗ್ತದೆ. ನಮ್ಮ ಎಲುಬುಗಳು ಸ್ಟ್ರಾಂಗ್ ಆಗಲಿಕ್ಕೆ ಕ್ಯಾಲ್ಶಿಯಂ ಬೇಕು ಅಂತ ಎಲ್ರಿಗೂ ಗೊತ್ತು. ಇದನ್ನು ಸಮರ್ಪಕವಾಗಿ ಉಪಯೋಗಿಸಲಿಕ್ಕೆ ನೆರವಾಗುವುದೇ ವಿಟಮಿನ್ ಕೆ. ಇದರಿಂದ ಓಸ್ಟಿಯೋಪೋರೋಸಿಸ್ ರೋಗಗಳು ಬರದೇ ಇರೋ ಥರ ಕಾಪಾಡ್ತದೆ. ಹೃದಯವನ್ನು ಯಾವ ಥರ ರಕ್ಷಿಸ್ತದೆ ಅಂತ ಹೇಳಿದರೆ, ಧಮನಿಗಳಲ್ಲಿ ಅಂದರೆ ಆರ್ಚರೀಸಲ್ಲಿ ಕ್ಯಾಲ್ಶಿಯಂ ಸಂಗ್ರಹಣೆಯನ್ನು ತಡೆದು ಹೃದಯ ರೋಗದ ಅಪಾಯವನ್ನು ಕಡಿಮೆ ಮಾಡ್ತದೆ. ವಿಟಮಿನ್ ಕೆ ಎಷ್ಟು ಮುಖ್ಯವೋ ಅಂತ ತಿಳಿದುಕೊಂಡ್ರಿ. ಹಾಗಾಗಿ ವಿಟಮಿನ್ ಕೆನ ಕೊರತೆಯನ್ನು ಅನುಭವಿಸಬೇಡಿ. ಹೇಳಿರುವ ವಿಟಮಿನ್ ಕೆ ಜಾಸ್ತಿ ಇರುವಂತಹ ಆಹಾರಗಳನ್ನು ನಿಮ್ಮ ಡಯಟಲ್ಲಿ ಸೇರಿಸಿ. ಈ ವಿಡಿಯೋ ಉಪಯುಕ್ತವಾಗಿರ್ತದೆ ಅಂತ ಭಾವಿಸ್ತೇನೆ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.